ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ರಾರಾಜಿಸಿದ್ದ ತ್ರಿವರ್ಣ ಧ್ವಜ. ಶಿವಕುಮಾರ ಶ್ರೀಗಳ ಗದ್ದುಗೆಗೆ ವಿಶೇಷ ಅಲಂಕಾರ. ತುಮಕೂರಿನಲ್ಲಿ 76ನೇ ಗಣರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗಿದ್ದು ಎಲ್ಲೆಡೆ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇದೆ. ಸಿದ್ಧಗಂಗಾ ಮಠದಲ್ಲೂ ಅಂತಹ ಸಂಭ್ರಮ ಸಡಗರದಿಂದ ಗಣರಾಜ್ಯೋತ್ಸವವನ್ನ ಆಚರಿಸಲಾಗಿದ್ದು, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಧ್ವಜಾರೋಹಣದ ವೇಳೆ ಮಠದ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡುವ ಮೂಲಕ ರಾಷ್ಟ್ರಪ್ರೇಮ ಮೆರೆದರು. ಬಳಿಕ ಜಿಲ್ಲಾ ಪೊಲೀಸ್ ಸಿಬ್ಬಂದಿ, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಥಸಂಚಲನದ ಮೂಲಕ ರಾಷ್ಟ್ರ ಪ್ರೇಮವನ್ನ ಮೆರೆದರು. ಈ ವೇಳೆ ಮಠದ ಮಕ್ಕಳಿಗೆ ಪರಮೇಶ್ವರ್ ಅವರು ಸಂವಿಧಾನ ಪೀಠಿಕೆಯನ್ನ ಬೋಧಿಸಿದ್ರು. ಇನ್ನು ಗಣರಾಜ್ಯೋತ್ಸವದ ಅಂಗವಾಗಿ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆಗೆ ಕೇಸರಿ, ಬಿಳಿ, ಹಸಿರು ಬಣ್ಣಗಳ ಹೂಗಳಿಂದ ಗದ್ದುಗೆಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಿದ್ಧಗಂಗಾ ಮಠದಲ್ಲಿ ಮಕ್ಕಳ ಕಲರವ ಕಣ್ಮನ ಸೆಳೆಯುವಂತಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದಂತಹ ಈ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಒಂದು ಬಲಿಷ್ಠವಾದಂತಹ ಸಂವಿಧಾನ. ಅದು ಭಾರತದ ಸಂವಿಧಾನವಾಗಿದೆ. ಇಡೀ ವಿಶ್ವದಲ್ಲಿಯೇ ಆರ್ಥಿಕತೆಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಬಡತನದ ಬೇಕಿಯಲ್ಲಿ ಬಳಲ್ತಾ ಇದ್ದ ಭಾರತ ಇಂದು ಬಲಿಷ್ಠ ಭಾರತವಾಗಿದೆ. ಈ ಆಚರಣೆಯ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನ ಸರ್ಕಾರದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಸಲ್ಲಿಸೋದಕ್ಕೆ ಬಯಸುತ್ತೇನೆ. 76 ವರ್ಷದ ಹಿಂದೆ ಸಾವಿರದ 1950ರಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನ ನಾವು ಒಪ್ಪಿಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಈ ಸಂವಿಧಾನ ಇಡೀ ವಿಶ್ವದಲ್ಲೇ ಒಂದು ಬಲಿಷ್ಠವಾಗಿರ್ತಕ್ಕಂಥ, ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನ ಕೊಡ್ತಕ್ಕಂಥ ಸಂವಿಧಾನ ಭಾರತದ ಸಂವಿಧಾನ. ಈ ಸಂವಿಧಾನವನ್ನು ರಚನೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ಜೊತೆಯಲ್ಲಿದ್ದಂತ 7 ಜನ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನನ್ನ ನಮನಗಳನ್ನು ಸಲ್ಲಿಸೋದಕ್ಕೆ ಬಯಸುತ್ತೇನೆ. ಸ್ನೇಹಿತರೆ, ಈ 76 ವರ್ಷದಲ್ಲಿ ಭಾರತ ಅನೇಕ ಸಾಧನೆಗಳನ್ನು ಮಾಡಿದೆ. ಯಾವ ಭಾರತ ಹಸಿವಿನಿಂದ ನರಳುತ್ತಾ ಇತ್ತು, ಯಾವ ಭಾರತ ಅನಕ್ಷರತೆಯಿಂದ ನರಳುತ್ತಾ ಇತ್ತು, ಆ ಭಾರತ ಇವತ್ತು ಬಲಿಷ್ಠ ಭಾರತವಾಗಿ ಪ್ರಪಂಚದಲ್ಲಿ ಬಂದಿದೆ. ಇಡೀ ವಿಶ್ವದಲ್ಲೇ 4ನೆಯ ಬಲಿಷ್ಠ ಆರ್ಥಿಕತೆ ಭಾರತ ಅಂತ ಹೇಳಿದ್ರೆ ಬಹುಶಃ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಬಡತನದ ಬೇಗೆಯಿಂದ ನರಳುತ್ತಾ ಇದ್ದಂತ ಭಾರತ ಇವತ್ತು ಬಲಿಷ್ಠ ಭಾರತವಾಗಿದೆ. 4ನೆಯ ಬಲಿಷ್ಠ ಆರ್ಥಿಕತೆ ಪ್ರಪಂಚದಲ್ಲಿ ಭಾರತ ಆಗಿದೆ ಅಂತ ಹೇಳಿದ್ರೆ ಎಲ್ಲರ ಶ್ರಮ, ಪ್ರತಿಯೊಬ್ಬ ಭಾರತೀಯನ ಶ್ರಮವೂ ಕೂಡ ಇದರಲ್ಲಿ ಇದೆ ಅಂತ ಹೇಳಿ ನಾವು ಸ್ಮರಿಸಿಕೊಳ್ಬೇಕಾಗಿದೆ. ಈ ಭಾರತವನ್ನ ನಾವೆಲ್ಲರೂ ಹೀಗೆ ಒಗ್ಗಟ್ಟಾಗಿ ಇಟ್ಕೊಂಡು ಪ್ರತಿಯೊಬ್ಬ ಭಾರತೀಯನಿಗೂ ಗೌರವದ ಜೀವನ ಸಿಗಬೇಕು, ಸ್ವಾಭಿಮಾನದ ಬದುಕು ಸಿಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಆಶಿಸೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.
ಇನ್ನು ಸಿದ್ಧಗಂಗಾ ಮಠದ ಶ್ರೀಗಳಾದ ಸಿದ್ಧಗಂಗಾ ಶ್ರೀಗಳು ಮಾತನಾಡಿ, ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವ ದೇಶವಾಗಿದೆ. ಹೋರಾಟಗಾರರು, ಯೋಧರ ತ್ಯಾಗ ಬಲಿದಾನದಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಭಾರತದ ಸಂವಿಧಾನ ಬೃಹತ್ ಸಂವಿಧಾನವಾಗಿದ್ದು, ನಾವೆಲ್ಲರೂ ಒಂದೇ, ಹೀಗೆ ಒಂದಾಗಿ ಬದುಕೋಣ ಎಂದು ಸಂದೇಶವನ್ನ ರವಾನಿಸಿದ್ರು. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ದೇಶ ಸ್ವತಂತ್ರ ಪಡ್ಕೊಂಡ ಮೇಲೆ ನಮ್ಮದೇ ಆಡಳಿತ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಅದನ್ನು 1949 ನವೆಂಬರ್ 26ರಂದು ಅಂಗೀಕರಿಸಿ 1950 ಜನವರಿ 26ರಂದು ಜಾರಿಗೊಳಿಸಿದಂತಹ ಪವಿತ್ರವಾದ ದಿನವೇ ಈ ಗಣರಾಜ್ಯೋತ್ಸವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಲ್ಲವನ್ನೂ ಒಳಗೊಂಡು ಪ್ರತಿಯೊಬ್ಬ ಪ್ರಜೆಗಳು ಕೂಡ ಸ್ವಾತಂತ್ರ್ಯ, ಸ್ವಾಭಿಮಾನವಾಗಿ ಬಾಳುವ ಒಂದು ಅವಕಾಶವನ್ನು ಸಂವಿಧಾನ ನಮಗೆ ತಂದುಕೊಟ್ಟಿರುವಂತಹದ್ದು. ನಮ್ಮ ದೇಶದ ಒಂದು ವಿಶೇಷತೆ ವಿವಿಧತೆಯಲ್ಲಿ ಏಕತೆ. ಅನೇಕ ಧರ್ಮ, ಜಾತಿ, ಭಾಷೆ, ಪಂಗಡ ಇವೆಲ್ಲವೂ ಇದ್ದರೂ ಕೂಡ ನಾವೆಲ್ಲ ಅಖಂಡ ಭಾರತೀಯರು ಎನ್ನುವಂಥ ಭಾವನೆ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಒಡಮೂಡುವಂತಹದ್ದು. ಅದರ ಜೊತೆಗೆ ಈ ಸಂವಿಧಾನ ಆಯಾ ಭಾಷಾ ಪ್ರಾಂತ್ಯಗಳನ್ನು ವಿಂಗಡಿಸಿ ಆಯಾ ಭಾಷೆಗಳಲ್ಲೇ ಆಡಳಿತ ವ್ಯವಹಾರಗಳನ್ನು ನಡೆಸುವಂತಹ ಅನುಕೂಲವೂ ಕೂಡ ಮಾಡಿಕೊಟ್ಟು ಬಂದಿರುವಂತಹದ್ದು. ಇದರ ಜೊತೆಯಲ್ಲಿ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನವಾದ ಅವಕಾಶಗಳನ್ನು, ಅವರದೇ ಆದ ಜವಾಬ್ದಾರಿಗಳನ್ನು ಕೊಡುವಂತಹ ವ್ಯವಸ್ಥೆ ನಮ್ಮ ಭಾರತದ ಸಂವಿಧಾನದ ಮೂಲಕ ಎಲ್ಲರಿಗೂ ಒದಗಿ ಬಂದಿರುವಂತಹದ್ದು. ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಬಹುದೊಡ್ಡ ಸಂವಿಧಾನ ಭಾರತ ಸಂವಿಧಾನ. ಇದು ಇಡೀ ವಿಶ್ವಕ್ಕೆ ಇವತ್ತು ಆದರ್ಶ ಮಾದರಿಯಾಗಿರುವಂಥ ಒಂದು ಸಂವಿಧಾನವಾಗಿ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಶಾಂತಿ, ನೆಮ್ಮದಿ, ಸಮಾಧಾನದಿಂದ ಬದುಕುವಂಥ ಒಂದು ವಾತಾವರಣವನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಳ್ಳುವಂತಹ ವಿಚಾರವೇ ಈ ಒಂದು ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ನಮ್ಮ ದೇಶಕ್ಕಾಗಿ ದುಡಿದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸೇನಾನಿಗಳಿರ್ಬೋದು, ತ್ಯಾಗರಿರ್ಬೋದು, ಹೋರಾಟಗಾರರಿರ್ಬೋದು, ಅವರೆಲ್ಲರ ತ್ಯಾಗ ಬಲಿದಾನಗಳನ್ನು ಕೂಡ ಸ್ಮರಿಸಿಕೊಳ್ಳಬೇಕಾಗಿರುವಂತಹ ಒಂದು ಪವಿತ್ರವಾದಂತಹ ದಿವಸ. ಅವರ ತ್ಯಾಗ ಬಲಿದಾನದಿಂದಲೇ ನಾವೆಲ್ಲ ಇವತ್ತು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಇಷ್ಟೊಂದು ನಾವು ಸ್ವತಂತ್ರವಾಗಿ ಬದುಕೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಸ್ವಾತಂತ್ರ್ಯ ನಂತರದಲ್ಲಿ ನಾವೆಲ್ಲರೂ ಕೂಡ ನಮ್ಮದೇ ಆದಂತಹ ಒಂದು ಉತ್ತಮ ವಾತಾವರಣದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದ ಬದುಕುವಲಿಕ್ಕೆ ಬೇಕಾಗಿರುವಂಥದ್ದೇ ಈ ಸಂವಿಧಾನ ನಮಗೆ ಕೊಟ್ಟಿದೆ. ಇಂತಹ ಒಂದು ಸಂವಿಧಾನ ಜಾರಿಗೊಳಿಸಿದ ಈ ಗಣರಾಜ್ಯೋತ್ಸವ ಅಂದರೆ ಎಲ್ಲ ರಾಜ್ಯಗಳು ಒಟ್ಟಾಗಿ ವಿವಿಧತೆಯಿಂದ ಏಕತೆಯನ್ನು, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕುವ ವಾತಾವರಣವನ್ನು, ಧರ್ಮ, ಜಾತಿ, ಭಾಷೆ ಮರೆತು ನಾವೆಲ್ಲರೂ ಕೂಡ ಭಾರತೀಯರು ಎನ್ನುವ ಭಾವನೆಯನ್ನು ಬೆಳೆಸಿಕೊಳ್ಳಲು ಈ ಗಣರಾಜ್ಯೋತ್ಸವ ನಮ್ಮೆಲ್ಲರನ್ನು ಒಗ್ಗೂಡಿಸುವಂತಹ ಒಂದು ದಿವಸ. ಇದು ಭಾರತೀಯರೆಲ್ಲರಿಗೆ ಅತ್ಯಂತ ಮುಖ್ಯವಾಗಿರುವಂತಹ ಬಹುದೊಡ್ಡ ಒಂದು ಹಬ್ಬವಾಗಿರುವಂತಹದ್ದು. ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.